ಮಾಡುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಈ ದಿವಸದ ಸತ್ಯವೇದ ಅಧ್ಯಯನವನ್ನು ಪ್ರಾರಂಭ ಮಾಡುವಂತೆ ಪ್ರಾರ್ಥನೆಯಲ್ಲಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿವಸದ ನಮ್ಮ ವಾಕ್ಯದ ಅಧ್ಯಯನದಲ್ಲಿ ದೇವರೇ, ನಿನ್ನ ಆಶೀರ್ವಾದ, ನಿನ್ನ ಅಭಿಷೇಕ, ನಿನ್ನ ನಡೆಸುವಿಕೆ ನಮ್ಮೊಂದಿಗೆ ದಯಪಾಲಿಸಿಕೊಟ್ಟು ನಮ್ಮನ್ನು ನಡೆಸು. ವಾಕ್ಯವನ್ನ ಕರ್ತನೆ ನಾವು ಮನಸ್ಸು ಕೊಟ್ಟು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಯೇಸಪ್ಪ ನಿನ್ನ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಜೀವಿತಗಳನ್ನು ನಡೆಸಿಕೊಂಡು ಹೋಗ್ಲಿಕ್ಕಾಗುವಂತೆ ನಿನ್ನೆ ಸಹಾಯ ಮಾಡಿ ನಮ್ಮನ್ನು ಆಶೀರ್ವಾದ ಮಾಡು. ಅಡ್ಡಿಪಡಿಸುವ ಎಲ್ಲ ಸಂಗತಿಗಳನ್ನ ದೂರ ಮಾಡು. ಯೇಸುವಿನ ಹೆಸರಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ದಿವಸ ನಮ್ಮ ಸತ್ಯವೇದ ಅಧ್ಯಯನಕ್ಕೋಸ್ಕರ ನಾನು ಆರಿಸಿಕೊಂಡಿರುವಂತಹ ವಾಕ್ಯ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಿರುವ ಮೊದಲನೇ ಪತ್ರ, ಅದರಲ್ಲಿ 3ನೇ ಅಧ್ಯಾಯದ 17ನೇ ವಚನ. ಅಲ್ಲಿ ವಾಕ್ಯ ಹೀಗೆ ಬರೆದಿದೆ: ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು, ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಈ ದಿವಸ ಆ ಆಲಯವು ನೀವೇ ಎನ್ನುವಂತ ವಾಕ್ಯದ ಮೇಲೆ, ಆ ವಿಷಯದ ಮೇಲೆ ನಾವು ಸ್ವಲ್ಪ ಹೊತ್ತು ವಾಕ್ಯ ಧ್ಯಾನವನ್ನ ಮುಂದುವರಿಸಿಕೊಳ್ಳೋಣ, ಅಧ್ಯಯನವನ್ನ ಮಾಡಿಕೊಳ್ಳೋಣ. ದೇವರು ನಮ್ಮನ್ನ ತನ್ನ ಆಲಯವನ್ನಾಗಿ ಮಾಡಿಕೊಂಡಿದ್ದಾನೆ. ಅದಕ್ಕಾಗಿಯೇ ನಮ್ಮನ್ನ ನೀವೇ ಆ ಆಲಯ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಎಷ್ಟೊಂದು ದೇವರು ನಮಗೆ ಉತ್ತಮವಾದ ಉನ್ನತವಾದ ಸ್ಥಾನವನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಎನ್ನುವಂಥದ್ದು ಈ ವಾಕ್ಯದ ಮೂಲಕ ನಮಗೆ ತಿಳಿದು ಬರ್ತದೆ. ಆದಿಕಾಂಡ 1ನೇ ಅಧ್ಯಾಯ ಅಲ್ಲಿ 26ನೇ ವಚನವನ್ನು ನಾವು ನೋಡಿಕೊಳ್ಳುವಾಗ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ. ದೇವರು ನಮ್ಮನ್ನ ತನ್ನ ಸ್ವರೂಪದಲ್ಲಿ, ತಮ್ಮ ತಂದೆ, ಮಗ, ಪರಿಶುದ್ಧಾತ್ಮನೆಂಬ ತ್ರಯೇಕ ದೇವರ ಆ ಹೋಲಿಕೆಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. ಎಂಥ ಒಂದು ವಿಶೇಷವಾದಂಥ ಅದ್ಭುತವಾದಂಥ ಸೃಷ್ಟಿ ನಮ್ಮದು, ದೇವರು ನಮಗೆ ಕೊಟ್ಟಿರುವಂತಹ ಕೃಪೆ. ಹೀಗೆ ದೇವರ ಸ್ವರೂಪ ಅಂದರೆ ಆತನ ರೂಪ ಹಾಗೂ ಆತನ ಹೋಲಿಕೆ ಅಂತೇಳಿದ್ರೆ ಆತನ ಎಲ್ಲ ಗುಣ ಸ್ವಭಾವಗಳು. ಈ ಲೋಕದ ತಂದೆ ತಾಯಿಗಳು ತಮ್ಮ ಮಕ್ಕಳು ಜನಿಸಿದಾಗ ಯಾರ ಹೋಲಿಕೆಯಲ್ಲಿ ಇದ್ದಾರೆ ಎಂಬುದಾಗಿ ಕುಟುಂಬದವರು ನೋಡ್ತಾರೆ. ನೋಡಿದ ಕೂಡಲೇ ಹೇಳ್ತಾರೆ, ಈ ಮಗು ಅಪ್ಪ ಇದ್ದ ಹಾಗಿದೆ, ಅಮ್ಮ ಇದ್ದ ಹಾಗಿದೆ. ಹೀಗೆ ಹೊರಗಿನ ರೂಪವನ್ನು ನೋಡಿ ಹೋಲಿಕೆ ಮಾಡಿ ಜನರು ಮಾತಾಡ್ತಾರೆ. ಹಾಗೆ ದೇವರು ನಮಗೆ ಸೃಷ್ಟಿಯಲ್ಲೇ ನಮ್ಮನ್ನ ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾನೆ. ಇಂಥ ದೇವರ ಮಹಾಸ್ವರೂಪದಲ್ಲಿ, ಆತನ ಹೋಲಿಕೆಯಲ್ಲಿ, ಆತನ ಗುಣ ಸ್ವಭಾವಗಳನ್ನು ಧರಿಸಿಕೊಂಡು ಸೃಷ್ಟಿಸಲ್ಪಟ್ಟಿರುವಂತ ನಮ್ಮಿಂದ ದೇವರು ಅಪೇಕ್ಷಿಸುವಂತದ್ದೇನಂತ ಹೇಳಿದ್ರೆ, ಆತನೊಬ್ಬನನ್ನೇ ನಾವು ಸೇವಿಸಬೇಕು, ಆತನ ಮಕ್ಕಳಾಗಿಯೇ ನಾವಿರಬೇಕು, ಆತನನ್ನೇ ಮಾತ್ರ ನಾವು ದೇವರೆಂಬುದಾಗಿ ಅನುಸರಿಸಿ ಜೀವಿಸಬೇಕು ಅನ್ನುವಂಥದ್ದು ದೇವರ ಆಶೆ ಹಾಗೂ ಉದ್ದೇಶ. ಅದಕ್ಕಾಗಿ ಆತನು ನಮ್ಮನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ. ಆದರೆ ಆದಿಕಾಂಡ 2ನೇ ಅಧ್ಯಾಯದ ನಂತರದಲ್ಲಿ ನೋಡಿಕೊಳ್ಳುವಾಗ ಪಾಪ ಈ ಲೋಕವನ್ನು ಪ್ರವೇಶ ಮಾಡಿತ್ತು. ಅದು ಮನುಷ್ಯನ ಮೂಲಕವಾಗಿಯೇ ಪಾಪ ಈ ಲೋಕಕ್ಕೆ ಪ್ರವೇಶ ಮಾಡಿತು. ಆ ಪಾಪದ ದೆಸೆಯಿಂದ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಂತ ನಾವುಗಳು ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ಳಲಿಕ್ಕೆ ಪ್ರಾರಂಭಿಸಿದವು. ದೇವರಿಗೆ ವಿರುದ್ಧವಾದಂಥ ಎಲ್ಲಾ ಸಂಗತಿಗಳು ಮನುಷ್ಯನಲ್ಲಿ ಪ್ರವೇಶ ಮಾಡಿತು. ಹಾಗಾಗಿ ದೇವರಿಗೆ ವಿರುದ್ಧವಾಗಿ ಮನುಷ್ಯ ಕೆಲಸಗಳನ್ನ ಮಾಡ್ತಾ ದೇವರನ್ನು ನೋಯಿಸ್ತಾ ಬಂದಂತ ಎಲ್ಲ ಸಂಗತಿಗಳು ಅದು ಹಳೆ ಒಡಂಬಡಿಕೆಯಲ್ಲಿ ನಮಗೆ ಕಂಡು ಬರ್ತವೆ. ಈಗಲೂ ಸಹ ಲೋಕದಲ್ಲಿ ಮನುಷ್ಯರೆನಿಸಿಕೊಂಡಂತ ನಾವುಗಳೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಆತನಿಗೆ ಮನಸ್ಸನ್ನು ನೋಯಿಸುತ್ತಾ ನಾವು ಇರುವಂತದ್ದು ಎಷ್ಟೋ ಕಡೆಗಳಲ್ಲಿ ಉಂಟು. ಅದು ನಮಗೂ ಸಹ ಅರಿವಿದೆ. ಇಂಥ ಮನುಷ್ಯರು ಹೀಗೆ ತನಗೆ ವಿರುದ್ಧವಾಗಿ ನಾಶವಾಗಿ ಹೋಗ್ತಾ ಇದ್ದಾರಲ್ಲ, ನರಕಕ್ಕೆ ಜನರು ಎಲ್ಲರೂ ಆ ನರಕದ ಕಡೆಗೆ ಪ್ರಯಾಣಿಸ್ತಾ ಇದ್ದಾರಲ್ಲ ಎಂಬುದನ್ನು ನೋಡಿದ ದೇವರು ಮನನೊಂದವನಾಗಿ ಏನ್ ಮಾಡ್ದ, ತನ್ನ ಸ್ವಂತ ಮಗನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ಟ.
ತನ್ನ ಮಗನ ರಕ್ತದ ಮೂಲಕವಾಗಿ ದೇವರು ನಮ್ಮನ್ನು ಮತ್ತೊಮ್ಮೆ ಕೊಂಡುಕೊಂಡ. ಮೊದಲನೇದಾಗಿ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂಥ ದೇವರು ಎರಡನೇದಾಗಿ ತನ್ನ ಮಗನ ರಕ್ತದ ಮೂಲಕ ನಮ್ಮನ್ನು ತಿರುಗಿ ತನ್ನ ಮಕ್ಕಳನ್ನಾಗಿ ಅಂಗೀಕರಿಸಿಕೊಳ್ಳಲು ತನ್ನ ಯೋಜನೆಯನ್ನ ಕಾರ್ಯರೂಪಕ್ಕೆ ತಂದ. ಹಾಗಾಗಿ ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯನಾಗಿ ಜನಿಸಿ ಬಂದ. ಆತ ಶಿಲುಬೆಯಲ್ಲಿ ನಮಗೋಸ್ಕರ ಹಿಂಸೆಯನ್ನು ಅನುಭವಿಸಿ ಮರಣವನ್ನು ಹೊಂದ. ಆ ಶಿಲುಬೆಯಲ್ಲಿ ಆ ಸುರಿಸಿದಂತ ರಕ್ತ, ಆ ರಕ್ತದ ಮೂಲಕವಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟವು. ತಿರುಗಿ ನಾವು ದೇವರ ಮಕ್ಕಳೆನ್ನುವಂತ ಅಧಿಕಾರಗಳನ್ನ ಪಡೆದುಕೊಂಡು ಜೀವಿಸ್ತಾ ಇದ್ದೇವೆ. ಈಗ ದೇವರು ನಮಗೆ ಕೊಟ್ಟಿರುವಂತದ್ದು ಕೃಪೆಯ ಕಾಲ. ದೇವರ ಮಹಾಕೃಪೆಯ ಕಾಲದಲ್ಲಿ ನಾವೆಲ್ಲರೂ ಜೀವನ ಮಾಡ್ತಾ ಇದ್ದೇವೆ. ಇಲ್ಲಿ ವಾಕ್ಯ ಹೇಳುವ ಹಾಗೆ ಆ ಆಲಯ ನೀವೇ. ಆಲಯ ಪವಿತ್ರವಾದದ್ದು, ಅದು ದೇವರ ಆಲಯ. ಇದು ನನ್ನ ಆಲಯ, ಅದು ಪರಿಶುದ್ಧವಾದಂಥ ಆಲಯ. ಆಲಯ ನೀವೇ ಎಂಬುದಾಗಿ ಹೇಳುವಾಗ ನಾವು ಸಹ ಪರಿಶುದ್ಧರಾಗಿ ದೋಷವಿಲ್ಲದವರಾಗಿ ನಾವು ಜೀವನ ಮಾಡಬೇಕು. ಅದಕ್ಕೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3-4ನೇ ವಚನದಲ್ಲಿ ವಾಕ್ಯ ಹೀಗೆ ಬರೆದಿದೆ, ನಾವು ಪರಿಶುದ್ಧರೂ ದೋಷವಿಲ್ಲದವರೂ ಆಗಿರಬೇಕೆಂಬುದಾಗಿ ಆತನು ಜಗದುತ್ಪತ್ತಿಗೆ ಮುಂಚೆಯೇ ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಈ ಜಗತ್ತು ಉತ್ಪತ್ತಿ ಆಗುವುದಕ್ಕಿಂತ ಮುಂಚಿತವಾಗಿಯೇ ನಾವೆಲ್ಲರೂ ದೇವರ ಮನಸ್ಸಿನಲ್ಲಿ ಚಿತ್ರಿಸಲ್ಪಟ್ಟಿದ್ದೆವು. ಆತನ ಮನಸ್ಸಿನಲ್ಲಿ ನಾವು ಇದ್ದೆವು. ಕ್ರಿಸ್ತನಿಗಾಗಿ ಆತ ನಮ್ಮನ್ನ ಆತನ ಮೂಲಕವಾಗಿ ಆರಿಸಿಕೊಂಡಿದ್ದಾನೆ. ಇಂಥ ದೇವರು ನಮಗೆ ಕೊಟ್ಟಿರುವಂತ ಇಂತಹ ಒಳ್ಳೆಯ ಈ ಒಂದು ಸೌಭಾಗ್ಯವನ್ನ ಕಾಪಾಡಿಕೊಂಡು ಬರುವಂತದ್ದು ನಮ್ಮ ಕೆಲಸ. ಆ ಆಲಯವನ್ನ ನಾವು ಕೆಡಿಸಿಕೊಳ್ಬಾರ್ದು. ಯಾಕಂತ ಹೇಳಿದ್ರೆ 17ನೇ ವಚನದಲ್ಲಿ ಹೇಳ್ತಾನೆ ದೇವರು, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ರೆ ಅದು ಕಟ್ಟಡದ ಆಲಯವಾಗಿರ್ಬೋದು ಅಥವಾ ಮನುಷ್ಯರು ನಾವಾಗಿರ್ಬೋದು. ಯಾರಾದರೂ ಕೆಡಿಸಿದ್ರೆ ದೇವರು ಅವರನ್ನ ಕೆಡಿಸ್ತಾನೆ ಅಂತೇಳಿ ವಾಕ್ಯ ಬರ್ತದೆ. ಯಾಕಂದ್ರೆ ಆಲಯ ಪರಿಶುದ್ಧವಾಗಿದೆ, ಆಲಯ ಪವಿತ್ರವಾದದ್ದಾಗಿದೆ. ಅದರಲ್ಲಿ ಯಾವಾಗಲೂ ಪರಿಶುದ್ಧತೆ ತುಂಬಿರಬೇಕು. ಆಲಯ ನೀವೇ ಅಂತ ಹೇಳುವಾಗ ನಾವು ಆತನ ಮಕ್ಕಳಾಗಿ, ಆತನ ಆಲಯಗಳಾಗಿ ನಾವು ಪರಿಶುದ್ಧರಾಗಿ ಜೀವನ ಮಾಡುವಂಥದ್ದು ನಮ್ಮ ಕೆಲಸ. ಒಂದು ವೇಳೆ ದೇವರು ಇಲ್ಲಿ ಹೇಳಿರುವ ಹಾಗೆ ದೇವರ ಆಲಯವನ್ನ ಕೆಡಿಸಿದವನ್ನ ನಾನು ಕೆಡಿಸಿನಿ ಅಂತ ಹೇಳುವಾಗ ದೇವರ ಆಲಯದ ವಿಷಯದಲ್ಲಿ ಆತನಿಗೆ ಅಷ್ಟೊಂದು ಅಭಿಮಾನ. ನಮಗೆ ಗೊತ್ತುಂಟು, ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವನ ಮಾಡ್ತಾ ಇರುವಾಗ ಆತನು ಶಿಲ್ಬೆ ಮರಣಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಆತ ಯೆರೂಸಲೇಮ್ ದೇವಾಲಯಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಯೆರೂಸಲೇಮ್ ಅನ್ನ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಪ್ರವೇಶ ಮಾಡಿದ ನಂತರ ಆ ದೇವಾಲಯಕ್ಕೆ ಹೋದಾಗ ನಾವು ಮತ್ತಾಯನ ಸುವಾರ್ತೆ, ಮತ್ತಾಯ, ಮಾರ್ಕ, ಲೂಕ, ಯೋಹಾನ ಎಲ್ಲಾ ಸುವಾರ್ತೆಗಳಲ್ಲಿ ಈ ವಿಷಯ ಬರೆಯಲ್ಪಟ್ಟಿದೆ. ಅಲ್ಲಿ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ ಅಲ್ಲಿ 12ನೇ ವಚನದಿಂದ ನಾವು ನೋಡುವಾಗ ಅಲ್ಲಿ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ದೇವಾಲಯಕ್ಕೆ ಹೋಗ್ತಾನೆ. ಆದರೆ ಆ ದೇವಾಲಯದಲ್ಲಿ ಅವತ್ತು ಎಲ್ಲ ಅದರಲ್ಲಿ ವ್ಯಾಪಾರ ಮಾಡುವವರು ತುಂಬಿಕೊಂಡಿದ್ದಾರೆ. ನಮಗೆ ಗೊತ್ತುಂಟು ಈ ಎಲ್ಲ ಸಂಗತಿಗಳು. ಅಲ್ಲಿ ಪಾರಿವಾಳ ಮಾರುವವರು, ಚಿನಿವಾರರು, ಈ ಬೇರೆ ಬೇರೆ ವ್ಯಾಪಾರಗಳನ್ನು ಮಾಡುವಂತ ಜನರಿಂದ ಆಲಯ ತುಂಬಿ ಹೋಗಿದೆ. ದೇವರನ್ನು ಆರಾಧಿಸಬೇಕಾಗಿದ್ದಂತ ಆಲಯ, ದೇವರನ್ನು ಕೊಂಡಾಡಿ ಸ್ತೋತ್ರ ಮಾಡಬೇಕಾಗಿದ್ದಂಥ ಪರಿಶುದ್ಧ ಆಲಯವನ್ನ ಅಲ್ಲಿನ ಜನರು ವ್ಯಾಪಾರ ಸ್ಥಳವನ್ನಾಗಿ ಮಾಡಿಕೊಂಡ್ಬಿಟ್ಟಿದ್ದಾರೆ. ಇದನ್ನು ನೋಡಿದಂತ ಸ್ವಾಮಿಗೆ ಬಹಳ ಕೋಪ ಬಂತು. ಸ್ವಾಮಿಗೆ ಸಹಜವಾಗಿ ಕೋಪ ಬರುವುದಿಲ್ಲ. ಆತ ಸಮಾಧಾನದ ಪ್ರಭು, ಆತ ಶಾಂತ ಸ್ವಭಾವದವನು. ಅಂತ ಸ್ವಭಾವದ ಸ್ವಾಮಿ ತನ್ನ ತಂದೆಯ ಮನೆ ಆಗಿರುವಂತಹ ಪರಿಸ್ಥಿತಿಯನ್ನು ನೋಡಿ ಆತ ಕೋಪಗೊಳ್ತಾನೆ. ಕೋಪಗೊಂಡು ಇಲ್ಲಿ ಏನ್ ಬರೆದಿದೆ ಅಂತ ಹೇಳಿದ್ರೆ ಎಲ್ಲವನ್ನ ಕೆಡವಿ ಹಾಕ್ತಾನೆ. ಅಲ್ಲಿದ್ದಂತ ಎಲ್ಲ ಸಾಮಾನುಗಳನ್ನ ಎಲ್ಲ ಎಷ್ಟು ಚೆಲ್ಲಾಪಿಲ್ಲಿ ಮಾಡಿ ಸಿಟ್ಟಿಗೆದ್ದು ಹಾಕ್ತಾನೆ. ಇನ್ ಬೇರೆ ಬೇರೆ ಸುವಾರ್ತೆಗಳಲ್ಲಿ ಅಂದ್ರೆ ಯೋಹಾನನ್ ಬರೋ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅಲ್ಲಿ ಒಂದು ಮಾತು ಬರೆದಿದೆ ಏನಂತ ಹೇಳಿದ್ರೆ, ಅವನ ಹಗ್ಗವನ್ನ ಕೊರಡೆ ಮಾಡಿ ಅಲ್ಲಿರುವಂತ ಎಲ್ಲವನ್ನ ಹೊಡೆದು ಉರುಳಿಸಿ ಜನರನ್ನು ಸಹ ಆತ ಹೊರಗಡೆ ಅಟ್ಟಿ ಬಿಡ್ತಾನೆ. ಕೊರಡೆಯಿಂದ ಹೊಡೆದಿರ್ಬೇಕು ಸ್ವಾಮಿ ಜನರಿಗೆಲ್ಲರಿಗೂ. ಎಲ್ಲವನ್ನ ಹೊಡೆದಾಕಿ ಎಲ್ಲವನ್ನ ಚೆಲ್ಲಿ ಎಲ್ಲರನ್ನ ಹೊರಗೆ ದೊಪ್ತಾನೆ. ಮತ್ತೆ ಹೇಳ್ತಾನಲ್ಲಿ, ನನ್ನ ಆಲಯ ಪ್ರಾರ್ಥನಾಲಯವೆನಿಸಿಕೊಳ್ಳುವುದು ಎಂದು ಬರೆದದೆ, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ ಅಂತ ಹೇಳಿದ್ರೆ ಪ್ರವಾದನೆ ನುಡಿಯಲ್ಪಟ್ಟಿದೆ. 100 ವರ್ಷಗಳ ಹಿಂದೆ ಯೆರೆಮೀಯನ ಪ್ರವಾದನೆ ಗ್ರಂಥದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು, ಆದರೆ ನೀವು ಅದನ್ನು ಕಳ್ಳರ ಗವಿ ಮಾಡುತ್ತೀರಿ. ಕಳ್ಳರ ಗವಿ ಅನ್ನುವಂಥ ಶಬ್ದವನ್ನ ಸ್ವಾಮಿ ಅಲ್ಲಿ ಯಾಕೆ ಉಪಯೋಗ ಮಾಡ್ದ? ಇದು ನಮಗೆ ಬರಬೇಕಾದಂತ ಪ್ರಶ್ನೆ.
ಅಥವಾ ಸುಮ್ಮನೆ ನನ್ನ ತಂದೆಯ ಮನೆ ನನ್ನ ಪ್ರಾರ್ಥನಾಲಯ ಎನಿಸಿಕೊಳ್ತದೆ ಅಂತೇಳಿ ಹೇಳಿದ್ರೆ ಸಾಕಾಗ್ತಿತ್ತು. ಆದ್ರೆ ನೀವು ಅದನ್ನ ವ್ಯಾಪಾರ ಸ್ಥಳ ಮಾಡಿದ್ದೀರಿ, ಗಲೀಜ್ ಮಾಡಿದ್ದೀರಿ, ಎಲ್ಲ ಕೊಳೆ ಮಾಡಿದ್ದೀರಿ ಅಂತ ಬೈಬೋದಾಗಿತ್ತು. ಅದರಲ್ಲಿ ಕಳ್ಳರ ಗವಿ ಅನ್ನುವಂಥ ಶಬ್ದವನ್ನ ಉಪಯೋಗ ಮಾಡ್ತಾ ಇದ್ದಾನೆ. ಅಂತ ಹೇಳಿದ್ರೆ ಕಳ್ಳರ ಗವಿ ಯಾವತ್ತಿಗೂ ಶುದ್ಧವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಕಳ್ಳರ ಗವಿ ಉತ್ತಮವಾದ ವಸ್ತುಗಳಿಂದ ತುಂಬಿರ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿರುವಂತದ್ದೆಲ್ಲವೂ ಕೊಳಕುತನವೇ, ಎಲ್ಲವೂ ಅಸಹ್ಯತನವೇ, ಎಲ್ಲವೂ ಕಳ್ಳತನ ದರೋಡೆ ಮಾಡಿದಂತಹ ಎಲ್ಲ ವಸ್ತುಗಳೇ, ಇನ್ನೊಬ್ಬರಿಂದ ದೋಚಿಕೊಂಡಂತ ವಸ್ತುಗಳು, ಹೆಚ್ಚಿನ ಮಟ್ಟಿಗೆ ಜನರನ್ನು ಕೊಲೆ ಮಾಡಿ ಅಲ್ಲಿ ತಂದಿಟ್ಟಿರುವಂತಹ ಅಸ್ಥಿಪಂಜರಗಳು, ತಲೆಬುರುಡೆಗಳು, ಇಂಥ ಅಸಹ್ಯ ವಸ್ತುಗಳಿಂದ ತುಂಬಿದಂತಹ ಸ್ಥಳ ಕಳ್ಳರ ಗವಿ. ಸ್ವಾಮಿ ಅದಕ್ಕಾಗಿಯೇ ಕೋಪಗೊಂಡು ಆ ಶಬ್ದವನ್ನ ಉಪಯೋಗ ಮಾಡ್ತಾ ಇದ್ದಾನೆ. ಆ ಆಲಯದಲ್ಲಿ ವ್ಯಾಪಾರ ಮಾಡ್ತಿದ್ದ ಜನರಿಗೆ ದೇವರು ಆ ಮಾತು ಹೇಳ್ತಾ ಇದ್ದಾನೆ. ಹಾಗಾದ್ರೆ ಆತನ ಆಲಯವಾಗಿರುವಂತ ನಾವು, ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಶರೀರ, ಅದು ಸಹ ಕಳ್ಳರ ಗವಿ ಆಗಿರ್ಲಿಕ್ಕೆ ಸಾಧ್ಯ ಉಂಟಲ್ವಾ? ಯಾವಾಗ ಅಂತ ಹೇಳಿದ್ರೆ ದೇವರಿಗೆ ವಿರುದ್ಧವಾದಂಥ ಸಂಗತಿಗಳು ನಮ್ಮಲ್ಲಿರುವಾಗ, ದೇವರಿಗೆ ವಿರುದ್ಧವಾದಂಥ ಆಲೋಚನೆಗಳು ನಮ್ಮಲ್ಲಿರುವಾಗ, ಕ್ರಿಸ್ತನಿಗೆ ಸಂಬಂಧಪಡದಂಥ ಸ್ವಭಾವಗಳು ನಮ್ಮಲ್ಲಿರುವುದಾದರೆ ನಮ್ಮದು ಸಹ ಕಳ್ಳರ ಗವಿಯೇ, ನಮ್ಮದು ಸಹ ಹೊಲಸಾದಂಥ ಸ್ಥಳ, ಕೆಟ್ಟು ನಾರುವಂಥ ಸ್ಥಳ, ಗಬ್ಬು ವಾಸನೆಯಿಂದ ತುಂಬಿರುವಂಥ ಶರೀರವಾಗಿರಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು, ನಮ್ಮ ಸ್ವಭಾವಗಳಲ್ಲಿ ಕೆಟ್ಟ ಸ್ವಭಾವಗಳು, ಇವುಗಳೆಲ್ಲವೂ ಆ ಕಳ್ಳರ ಗವಿಗೆ ಹೋಲಿಕೆಯಾಗಿ ಆತನು ಹೇಳ್ತಾ ಇದ್ದಾನೆ. ಅದರಿಂದ ನಮ್ಮ ದೇವರು ಹೇಳ್ತಾ ಇದ್ದಾನೆ, ಆ ಆಲಯ ನೀವೇ, ತಂದೆಯ ಆಲಯ ಪ್ರಾರ್ಥನಾಲಯ ಎನಿಸಿಕೊಳ್ಳುವುದು, ಆ ಆಲಯ ಪರಿಶುದ್ಧವಾದದ್ದು, ಪವಿತ್ರವಾದದ್ದು ಆಲಯ ನೀವೇ. ಆದ್ರಿಂದ ನಾವು ಪರಿಶುದ್ಧರಾಗಿ ಪವಿತ್ರರಾಗಿ ಜೀವನ ಮಾಡಬೇಕಾದದ್ದು ನಮ್ಮ ಕೆಲಸ. ಇಲ್ಲಿ ಆತ ಈ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡುವಾಗ ಎಲ್ಲರೂ ಹೀಗೆ, ಯಾವಾಗ ಸ್ವಾಮಿ ಅಲ್ಲಿ ಜನರನ್ನೆಲ್ಲ ವ್ಯಾಪಾರ ಮಾಡೋರ್ನೆಲ್ಲ ಹೊರಡಿಸಿ ಅವರಿಗೆ ಗದರಿಸಿ ಹೊರಗೆ ಅಟ್ಟಿದ ಮೇಲೆ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 14ನೇ ವಚನದಲ್ಲಿ ಒಂದು ಮಾತು ಬರೆದಿದೆ. ಆಗ ಕುರುಡರು ಕುಂಟರು ದೇವಾಲಯದಲ್ಲಿ ಆತನ ಬಳಿಗೆ ಬರಲು ಅವರನ್ನು ಸ್ವಸ್ಥ ಮಾಡಿದನು. ಆಲಯದಲ್ಲಿ ನಡೀಬೇಕಾದಂತ ಕಾರ್ಯ ಇದು. ಸ್ವಸ್ಥತೆ ಅಥವಾ ಶುದ್ಧತೆ ಅಥವಾ ಆಶೀರ್ವಾದ ಹೊಂದಿಕೊಳ್ಳುವಂತ ಸ್ಥಳ. ಅಂತ ಸ್ಥಳವನ್ನ ಜನರು ವ್ಯಾಪಾರ ಸ್ಥಳವಾಗಿ ಮಾಡಿದ್ರು. ಸ್ವಾಮಿ ಅವರೆಲ್ಲರನ್ನ ಓಡಿಸಿಬಿಟ್ಟು ಆ ಸ್ಥಳವನ್ನ, ಆ ಆಲಯವನ್ನ ಶುದ್ಧ ಮಾಡಿದ ಮೇಲೆ ಅಲ್ಲಿ ಕುಂಟರು ಕುರುಡರು ಒಳಗೆ ಬರ್ತಾ ಇದ್ದಾರೆ. ಯಾಕೆ? ಸ್ವಸ್ಥತೆಯನ್ನು ಹೊಂದಿಕೊಳ್ಳಿಕ್ಕೆ. ಈ ದಿವಸ ನಾವು ಯಾವಾಗ ದೇವರಿಗೆ ವಿರುದ್ಧವಾಗಿ ಜೀವಿಸಿ ದೇವರು ಕೊಟ್ಟಿರುವಂತ ಈ ಆಲಯ ಎನ್ನುವಂತ ಈ ಪರಿಶುದ್ಧವಾದಂತ ದೇಹವನ್ನು ನಾವು ಕೆಡಿಸಿಕೊಳ್ತೇವೋ ಆಗ ಅಲ್ಲೆಲ್ಲವೂ ಹೊಲಸು ತುಂಬಿಕೊಂಡಾಗ ಅಲ್ಲಿ ಯಾವ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯವಿಲ್ಲ. ಅಂತೇಳಿದ್ರೆ ಅಲ್ಲಿ ಯಾವಾಗ ಆಲಯ ಶುದ್ಧ ಆಯಿತು ಆಗ ಅಲ್ಲಿ ಸ್ವಸ್ಥತೆ ಪ್ರಾರಂಭ ಆಯಿತು, ಆಗ ಅಲ್ಲಿ ಅದ್ಭುತಗಳು ನಡೀಲಿಕ್ಕೆ ಶುರು ಆಯಿತು. ಯಾಕಂತೇಳಿದ್ರೆ ದೇವರು ವಾಸ ಮಾಡುವಂಥದ್ದು ಪರಿಶುದ್ಧವಾದ ಸ್ಥಳದಲ್ಲಿ. ಪರಿಶುದ್ಧತ್ವೆಂಬ ಭೂಷಣದೊಡನೆ ಆತ ಅಲಂಕರಿಸಿಕೊಳ್ತಾನೆ. ಅಂತ ಸ್ಥಳದಲ್ಲಿ ಮಾತ್ರ ದೇವರ ಆತ್ಮನ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ. ಈ ದಿವಸ ನಾವು ಅಂದುಕೊಳ್ತೇವೆ, ನಾವೆಷ್ಟು ಪ್ರಾರ್ಥನೆ ಮಾಡಿದ್ರು ಅದ್ಭುತ ಆಗ್ತಾ ಇಲ್ಲ, ನಾವೆಷ್ಟು ಬೇಡಿಕೊಂಡ್ರು ದೇವರು ಸಹಾಯ ಮಾಡ್ತಾ ಇಲ್ಲ ಅಂತ. ಆದ್ರೆ ಈ ವಾಕ್ಯಗಳು ನಮಗೆ ತಿಳಿಸ್ತದೆ, ನಾವು ಎಷ್ಟು ಪ್ರಾರ್ಥನೆ ಮಾಡಿದ್ರು ಎಲ್ಲೋ ನಮ್ಮ ಶರೀರದಲ್ಲಿ, ಎಲ್ಲೋ ನಮ್ಮ ಮನಸ್ಸಿನಲ್ಲಿ, ಎಲ್ಲೋ ಒಂದು ಕಡೆ ದೇವರಿಗೆ ವಿರುದ್ಧವಾದಂತ ಸಂಗತಿಗಳಿರಬಹುದು. ದೇವರ ಆಲಯವಾಗಿರುವಂತಹ ದೇಹವನ್ನ ಕೆಡಿಸಿಕೊಂಡಂತ ಎಷ್ಟೋ ಸಂಗತಿಗಳು ನಮ್ಮೊಳಗೆ ಗುಪ್ತವಾಗಿ ಇರಬಹುದು. ಅದೆಲ್ಲವನ್ನ ನಾವು ಹೊರಗೆ ಹಾಕುವ ತನಕ, ಆ ಎಲ್ಲ ಕಳ್ಳರ ಗವಿಗೆ ಸಂಬಂಧಪಟ್ಟಂತ ಸಂಗತಿಗಳನ್ನ ನಮ್ಮಿಂದ ತೆಗೆದು ಹಾಕುವ ತನಕ ನಮ್ಮಲ್ಲಿ ಅದ್ಭುತಗಳು ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಮೂಲಕವಾಗಿ ಸಹ ದೇವರು ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ದೇವರು ಎಷ್ಟೊಂದು ಸುಂದರವಾಗಿ ಹೋಲಿಕೆ ಮಾಡಿ ವಾಕ್ಯಗಳಲ್ಲಿ ಬರೆದಿಟ್ಟಿದ್ದಾನೆ. ದೇವರ ಆಲಯ, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಅಂತ ದೇವರ ಆತ್ಮನು ನಮ್ಮಲ್ಲಿ ವಾಸ ಮಾಡ್ತಾನೆ ಎನ್ನುವಂತ ಸಂಗತಿ ಇರುವಾಗ ನಾವು ನಮ್ಮ ಶರೀರವನ್ನು ಅಥವಾ ನಮ್ಮ ಮನಸ್ಸನ್ನು ಕಳ್ಳರ ಗವಿ ಮಾಡಿಕೊಂಡು ಜೀವನ ಮಾಡೋದು ಬಹಳ ತಪ್ಪಾದಂತ ಕೆಲಸ. ಅದರಿಂದ ಅಲ್ಲಿ 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನದಲ್ಲಿ ಸಹ ಒಂದು ಸುಂದರವಾದ ಮಾತು ಬರೆದಿದೆ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ?
ನಮ್ಮ ದೇಹ ದೇವರ ಗರ್ಭಗುಡಿ, ನಮ್ಮ ದೇಹ ದೇವರ ಆಲಯ. ಎಷ್ಟೊಂದು ಸುಂದರವಾದಂಥ ಹೋಲಿಕೆಗಳನ್ನು ಸ್ವಾಮಿ ಕೊಟ್ಟು ನಮ್ಮನ್ನ ಆಶೀರ್ವಾದ ಮಾಡಿದ್ದಾನೆ. ಇದೆಲ್ಲವನ್ನ ಕಾಪಾಡಿಕೊಂಡು ಬರುವಂಥದ್ದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಮಾರ್ಕನ್ ಬರೆದ ಸುವಾರ್ತೆ 7ನೇ ಅಧ್ಯಾಯ 20ನೇ ವಚನದಿಂದ ಮುಂದೆ ನೋಡ್ಕೊಳ್ಳುವಾಗ ಅಲ್ಲಿ ವಾಕ್ಯ ಬರೆದದೆ, ಮನುಷ್ಯನ ಒಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನ ಕೆಡಿಸ್ತದೆ. ಅಲ್ಲಿ ಮನುಷ್ಯನೊಳಗಿಂದ ಹೊರಡುವಂತ ಆ ಸುಮಾರು ಸ್ವಭಾವಗಳ ಪಟ್ಟಿಯನ್ನು ಅಲ್ಲಿ ಮಾರ್ಕನು ಬರೀತಾನೆ. ಆ ಎಲ್ಲ ಕೆಟ್ಟ ಸ್ವಭಾವಗಳು ನಮ್ಮಿಂದ ತೆಗೆದು ಹಾಕಿದಾಗ ಮಾತ್ರ ಈ ಆಲಯ ಎನ್ನುವಂಥ ದೇಹ ಮನಸ್ಸು ಶುದ್ಧ ಆಗ್ತದೆ, ಪವಿತ್ರವಾಗಿರ್ತದೆ. ಆಗ ಅಲ್ಲಿ ಸ್ವಾಮಿ ಬಂದು ನೆಲೆಸ್ತಾನೆ, ಆಗ ಅಲ್ಲಿ ಅದ್ಭುತಗಳು ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ದೇವರು ಕೊಟ್ಟಿರುವಂತ ಈ ಶರೀರವನ್ನ ಅಥವಾ ದೇವರು ಕೊಟ್ಟಿರುವಂತ ಈ ದೇಹ ಎನ್ನುವಂತ ಆಲಯವನ್ನ ನಾವು ಪರಿಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಇದು ಪರಿಶುದ್ಧನಾದ ದೇವರಿಗೆ ಸಂಬಂಧಪಟ್ಟಂಥದ್ದು. ನಾವು ದೇವರಿಗೆ ಸಂಬಂಧಪಟ್ಟಂಥವರು, ನಾವು ದೇವರ ಮಂದಿರವಾಗುವುದಕ್ಕಾಗಿ ನಾವು ಕರೆಯಲ್ಪಟ್ಟಂಥವರು. ಹಾಗಾಗಿ ವಾಕ್ಯ ಹೇಳ್ತದೆ ಕೊರಿಂಥ ಪತ್ರಿಕೆಯಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಅಲ್ಲಿ ನಾನು ನಿಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ನಿಮ್ಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ ಅಂತ ವಾಕ್ಯ ಬರ್ತದೆ. ಅದನ್ನ ಮುಂದಿನ ವಾರದಲ್ಲಿ ನಾವು ಹಂತ ಹಂತವಾಗಿ ಈ ವಾಕ್ಯಗಳನ್ನ ಧ್ಯಾನ ಮಾಡ್ತಾ ಹೋಗೋಣ. ಇದನ್ನು ಒಂದು ಸರಣಿಯೋಪಾದಿಯಲ್ಲಿ ನಾವು 1-2-3 ವಾರಗಳ ತನಕ ಇದರ ವಿಷಯದಲ್ಲಿ ನಾವು ಕಲಿತುಕೊಳ್ತಾ ಹೋಗೋಣ. ಹಾಗಾಗಿ ದೇವರು ಕೊಟ್ಟಿರುವಂತ ಈ ಒಂದು ಸುಂದರವಾದಂತ ಈ ಬದುಕನ್ನ, ಈ ದೇಹದ ಮೂಲಕವಾಗಿ ಈ ಲೋಕದಲ್ಲಿ ನಾವು ಜೀವನ ಮಾಡ್ತಾ ಇರುವಂತ ಈ ಬದುಕನ್ನ ನಾವು ದೇವರಿಗಾಗಿ ಜೀವಿಸಬೇಕು. ಕೊಟ್ಟಿರುವಂತ ಈ ಶರೀರ ಆತ್ಮ ಪ್ರಾಣಗಳನ್ನ ದೇವರಿಗಾಗಿ ನಾವು ಮುಡಿಪಾಗಿಡಬೇಕು. ದೇವರ ಸಂಗತಿಗಳು ನಮ್ಮ ಆಲೋಚನೆಗಳಾಗಿರಬೇಕು. ಕ್ರಿಸ್ತ ಯೇಸುವಿನಂಥ ಮನಸ್ಸು ನಮ್ಮದಾಗಿರಬೇಕು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ಅಂತ ವಾಕ್ಯ ಬರೆಯಲ್ಪಟ್ಟಿದೆ. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ವಾಮಿ ಹೇಳ್ತಾನೆ, ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ, ಆಗ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಆಗುವುದು. ಸ್ವಾಮಿ ಇಂಥ ವಾಕ್ಯಗಳ ಮೂಲಕ ನಮ್ಮನ್ನ ಬಲಪಡಿಸ್ತಾ ಇರುವಾಗ ಆತನು ಕೊಟ್ಟಿರುವಂತ ಈ ಶರೀರ, ಆತನು ಕೊಟ್ಟಿರುವಂತ ಈ ಜೀವಿತ, ಅದೆಲ್ಲವೂ ದೇವರಿಗೆ ಸಮರ್ಪಕವಾದ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು. ಇದನ್ನು ನಾವು ಕಳ್ಳರ ಗವಿಯನ್ನಾಗಿ ಮಾಡೋದು ಬೇಡ. ಇಲ್ಲಿ ವ್ಯಾಪಾರಸ್ಥರು ವ್ಯಾಪಾರಸ್ಥರು ಅಂತ ಹೇಳುವಾಗ ಅದಕ್ಕೆ ಸೂಚ್ಯಗಳು ಏನಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಬರುವಂತ ಎಲ್ಲ ಆಶೆಗಳು, ದುರಾಶೆಗಳು, ಲೋಭಗಳು, ಇಂಥ ವಿಷಯಗಳೆಲ್ಲವುಗಳಿಂದ ನಾವು ದೂರವಾಗಿರಬೇಕು. ಅಂತ ಯಾವ ವಿಷಯಗಳು ಪ್ರವೇಶ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಬಾರ್ದು. ನಮ್ಮ ಆತ್ಮ ಪ್ರಾಣ ಶರೀರ ಎಲ್ಲವೂ ಕ್ರಿಸ್ತನಿಗೆ ಸಂಬಂಧಪಟ್ಟವುಗಳಾಗಿರುವುದರಿಂದ ಆತನ ಚಿತ್ತಕ್ಕನುಸಾರವಾಗಿ ಆತನು ನಮ್ಮನ್ನು ಹೇಗೆ ನೋಡ್ತಾ ಇದ್ದಾನೋ, ಯಾವ ರೀತಿ ನಾವು ಇರಬೇಕು ಅಂತ ಆತ ಅಪೇಕ್ಷಿಸ್ತಾ ಇದ್ದಾನೋ ಅದೇ ರೀತಿಯಲ್ಲೇ ನಾವು ಇರ್ತಾ ಹೋಗ್ಬೇಕೇ ಹೊರತು ನಮ್ಮ ದೇಹವನ್ನ ಅಥವಾ ಈ ಆಲಯ ಎನ್ನುವಂತ ಈ ಶರೀರವನ್ನ, ದೇವರಿಗೆ ಗರ್ಭಗುಡಿಯಾಗಿರುವಂತ ಈ ನಮ್ಮ ದೇಹವನ್ನ ನಾವು ಕೆಡಿಸಿಕೊಳ್ಳಬಾರದು, ಅದನ್ನು ವ್ಯಾಪಾರ ಸ್ಥಳವಾಗಿ ಮಾಡಬಾರ್ದು ಅಂತೇಳಿ ಹೇಳ್ತಾರೆ. ಅದರಿಂದ ದೇವರ ಆಲಯ ಯಾವಾಗಲೂ ಪ್ರಾರ್ಥನಾಲಯ ಎನಿಸಿಕೊಳ್ತದೆ. ಅಲ್ಲಿ ದೇವರ ಆತ್ಮನು ವಾಸ ಮಾಡ್ತಾ ಇದ್ದಾನೆ. ದೇವರಾತ್ಮನು ವಾಸ ಮಾಡುವಾಗ ಅಲ್ಲಿ ದೇವರಾತ್ಮನ ಕ್ರಿಯೆಗಳೇ ಸಹ ನಡಿಬೇಕೇ ಹೊರತು ಅಲ್ಲಿ ಬೇರೆ ಯಾವುದಕ್ಕೂ ಅವಕಾಶ ಇರೋದೇ ಇಲ್ಲ. ಹಾಗಾಗಿ ಇಲ್ಲಿ ಮುಂದೆ ಸ್ವಾಮಿ ಈ ಕಾರ್ಯಗಳನ್ನು ಮಾಡಿದಾಗ ಅಲ್ಲಿದ್ದಂಥ ಮಹಾಯಾಜಕರು, ಶಾಸ್ತ್ರಿಗಳು ಎಲ್ಲರೂ ಅವರೇನ್ ಮಾಡ್ತಾ ಇದ್ದಾರೆ, ನೆರೆದಿರುವಂತ ಜನರು ದಾವೀದನ ಕುಮಾರನಿಗೆ ಜಯ ಅಂತ ಕೂಗಾಡುವಾಗ ಶಾಸ್ತ್ರಿಗಳು, ಮಹಾಯಾಜಕರು ಸಿಟ್ಟುಗೊಳ್ತಾರೆ. ಯಾಕಂದ್ರೆ ಅವರಿಗೆ ಸ್ವಾಮಿಯ ಕಾರ್ಯಗಳು ಇಷ್ಟವಿಲ್ಲ. ಹಾಗಾಗಿ ಈ ಲೋಕದ ಜನರು ಸಹ ನಾವು ಜೀವನ ಮಾಡ್ತಿರುವಂತಹ ಈ ಪರಿಸರದಲ್ಲಿ, ಈ ವಾತಾವರಣದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ಜನರು ನಮ್ಮನ್ನು ನೋಡಿ ಹಾಸ್ಯ ಮಾಡ್ತಾರೆ. ನಮ್ಮನ್ನು ನೋಡಿ ಅವರು ಬೇರೆ ರೀತಿಯಲ್ಲಿ ಮಾತಾಡ್ಬೋದಾದ್ರೆ ಅಂತ ಯಾವುದಕ್ಕೂ ನಾವು ಕಿವಿಗೊಡಬಾರ್ದು. ಲೋಕದ ಮಾತುಗಳಿಗೆ ಕಿವಿಗೊಟ್ಟು ನಮ್ಮ ನಂಬಿಕೆ ವಿಶ್ವಾಸಗಳನ್ನು ನಾವು ಕಳೆದುಕೊಳ್ಬಾರ್ದು, ಕಡಿಮೆ ಆಗಬಾರ್ದು ವಿಶ್ವಾಸಗಳಲ್ಲಿ. ಅದರಿಂದ ಹೀಗೆ ಈ ರೀತಿಯಲ್ಲಿ ನಾವು ಹೀಗೆ ದೇವರ ಆಲಯ, ದೇವರು ಕೊಟ್ಟಿರುವಂತ ಈ ಸುಂದರವಾದಂತ ಶರೀರವನ್ನ, ಈ ಜೀವಿತವನ್ನ ನಾವು ಆತನಿಗಾಗಿ ಪರಿಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವಿನ್ನೂ ಅನೇಕ ಸಂಗತಿಗಳನ್ನ ಮಾಡಬೇಕು. ಆ ಸಂಗತಿಗಳೆಲ್ಲ ಏನು ಎಂಬುದಾಗಿ ನಾವು ಮುಂದಿನ ವಾರದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಕಲಿತುಕೊಳ್ಳೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ತಂದೆಯಾದ ದೇವರೇ,
ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರಗಳು. ನೀನು ಕೊಟ್ಟಿರುವಂತಹ ಈ ಒಂದು ಸುಂದರವಾದಂಥ ಶರೀರ, ನಿನ್ನ ಸ್ವರೂಪದಲ್ಲಿ, ನಿನ್ನ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟಿರುವಂಥ ನಾವುಗಳು ನಿನ್ನ ಆಲಯಗಳು ಎನ್ನುವಂಥ ಹೆಸರುಗಳಾಗಿದ್ದುಕೊಂಡು ದೇವರೇ, ನಾವು ಕೇವಲ ನಾಮ ಮಾತ್ರ ಕ್ರೈಸ್ತರಾಗಿರದೆ ನಿಜವಾಗಿಯೂ ಪರಿಶುದ್ಧತ್ವದಿಂದ ತುಂಬಲ್ಪಟ್ಟವರಾಗಿ ನಿನ್ನ ಸ್ವಭಾವಗಳನ್ನೇ ಧರಿಸಿಕೊಂಡವರಾಗಿ ನಿನ್ನ ಸಾಕ್ಷಿಗಳಾಗಿ ನಾವಿರ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಮುಂದಿನ ವಾರದಲ್ಲಿ ಇದರ ವಿಷಯದಲ್ಲಿ ಇನ್ನೂ ಆಳವಾಗಿ ನಾವು ಧ್ಯಾನ ಮಾಡಲಿಕ್ಕಿರುವಾಗ ಎಸಪ್ಪ, ನಮಗೆ ಬೇಕಾದೆಲ್ಲ ನಿನ್ನ ಕೃಪೆಗಳನ್ನು ಕೊಡು. ಈ ವಾಕ್ಯಗಳನ್ನು ಕೇಳಿಸಿಕೊಂಡಂತ ಎಲ್ಲ ಪ್ರಿಯರಿಗಾಗಿ ನಿನಗೆ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆಗಳನ್ನು ಬೇಡಿ ಹೊಂದಿಕೊಳ್ತೇವೆ ಸ್ವಾಮಿ. ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.